ನಮಸ್ಕಾರ ಎಲ್ಲರಿಗೂ. ನಾನಿವಾಗ ಮೆಪ್ಪಾಡಿ ವಿಲೇಜು ಸರೌಂಡಿಂಗ್ ಬರುವಂಥ ಒಂದು ಪ್ಲೇಸ್ ಏನು ಅಂತೇಳಿದ್ರೆ 900 ಕಿಂಡಿ ಅಂತ ಹೇಳ್ಬಿಟ್ಟು ಇದೊಂದು ಗ್ಲಾಸ್ ಬ್ರಿಡ್ಜು ಮತ್ತು ಎಕೋ ಪಾರ್ಕ್ ಕೂಡ ಇದೆ. ಅದನ್ನು ನೋಡೋಕ್ಕೆ ನಾನಿವಾಗ ಹೋಗ್ತಾ ಇದ್ದೀನಿ. ಅದು ಹೋಗ್ಬೇಕಂತೇಳಿದ್ರೆ ಫಸ್ಟು ಎಂಟ್ರೆನ್ಸ್ ಫೀಸು 20 ರೂಪಾಯಿ ಅಂತೇಳಿದ್ರೆ ಪಾರ್ಕಿಂಗ್ ಚಾರ್ಜಸ್ಸು. ಅದಾದಮೇಲೆ ನಾನು ಹಿಂದೆ ಕಾಣ್ತಾ ಇದೆಯಲ್ಲ ಲೈನಾಗಿ ಜೀಪ್ಕೊಂಡು ನಿಂತ್ಕೊಂಡಿದೆಯಲ್ಲ, ಈ ಜೀಪಲ್ಲಿ ಒಟ್ಟು 6 ಜನ ಹೋಗ್ಬೋದು. ಒಬ್ಬೊಬ್ಬರಿಗೆ 200 ರೂಪಾಯಿ ಕೊಟ್ಬಿಟ್ಟು 900 ಕಿಂಡಿಗೆ ಎಂಟ್ರಿ ಆಗಬೇಕು. ಬನ್ನಿ ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ನೋಡಿ ಜೀಪ್ಗಳು ನಿಂತ್ಕೊಂಡಿದೆ ಲೈನಾಗಿ. ಈ ಜೀಪಲ್ಲಿ ನಾವು ನಮ್ಮ ಪ್ರಯಾಣನ 900 ಕಿಂಡಿಗೆ ಬೆಳೆಸಬೇಕು. ಇಲ್ಲಿ ಬೋರ್ಡಲ್ಲಿ ಕೊಟ್ಟಿದ್ದಾರೆ 900 ಕಿಂಡಿಲಿ ಏನೇನಿದೆ, ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ತುಂಬ ಅಡ್ವೆಂಚರಸ್ ಗೇಮ್ಗಳಿದೆ. ಅದರಲ್ಲಿ ನಮ್ಮ ಕೈಲಿ ಯಾವ್ದು ಸಾಧ್ಯನೋ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗೋಣ. ಫಸ್ಟ್ ಟೈಮ್ ನಾನು ಗ್ಲಾಸ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು. ನಮ್ಮ ಜೀಪ್ ಬಂತು. ಇವಾಗ 900 ಕಿಂಡಿಗೆ ನಮ್ಮ ಪ್ರಯಾಣ ಬೆಳೆಸ್ಕೊಡೋಣ. ಬನ್ನಿ ಬನ್ನಿ ಬನ್ನಿ. ಈ ರೋಡ್ನ 7 ಕಿಲೋಮೀಟ್ರು ಇದನ್ನ ಹಿಮಾಲಯ ಬೆಟ್ಟ ಹತ್ತದಂಗೆ ಹತ್ಕೊಂಡು ಹೋಗ್ಬೇಕು. ಹೆವಿ ಮಳೆ ಬರ್ತಾ ಇದೆ. ನಾನು ಲಾಸ್ಟ್ ಟೈಮು ಕುದುರೆ ಮುಖದ ಹತ್ರ ಹೋದಾಗಲೂ ಅಷ್ಟೇ ಹೆವಿ ರೈನ್ ಇತ್ತು. ಇಲ್ಲಿ ಅಷ್ಟೇ ತುಂಬಾ ರೈನ್ ಇದೆ. ಯಾವ ಲೆವೆಲಿಗೆ ರೈನ್ ಬರ್ತಾ ಉಂಟು ಅಂತಂದರೆ ಇಲ್ಲಿ ಮಾತಾಡೋಕ್ಕಾಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಈ ಮೈಕ್ನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಆ ಲೆವೆಲಿಗೆ ಮಳೆ ಬರ್ತಾ ಇದೆ. ಓಹ್, ಇಲ್ಲಿ 3 ಡಿಫ್ರೆಂಟ್ ಎಂಟ್ರೆನ್ಸ್ ಫೀ ಕೊಡಬೇಕಾಗುತ್ತೆ. ಒಂದು ಗ್ಲಾಸ್ ಬ್ರಿಡ್ಜ್ ನೋಡೋಕ್ಕೆ, ಒಂದು ಇಲ್ಲಾಂತಂದರೆ ನಾವು ಏನಾದರೂ ಅಡ್ವೆಂಚರ್ ಮಾಡ್ತೀವಿ ಅಂದ್ರೇ ಸಪ್ರೇಟ್ ಕೊಡಬೇಕು. ಅದಾದ ನಂತರದಲ್ಲಿ ಪಾರ್ಕಿಗೆ ಸಪ್ರೇಟ್ ಕೊಡಬೇಕು. 3ಕ್ಕೂ ಸಪ್ರೇಟ್ ಕೊಟ್ಬಿಟ್ಟು ಅಂದರೆ ಎಲ್ಲದಕ್ಕೂ 250 ರೂಪೀಸ್ ಆಗುತ್ತೆ. ಟೋಟಲಾಗಿ 750 ಆಗುತ್ತೆ. ಅದರ ಒಂದು ತಗೊಳ್ತೀವಿ ಅಂತ ಹೇಳಿದ್ರೆ 250 ರೂಪೀಸ್ ಆಗುತ್ತೆ. ಅದಷ್ಟನ್ನು ಕೊಟ್ಬಿಟ್ಟು ಒಳಗಡೆ ಎಂಟ್ರೆನ್ಸ್ ಮಾಡ್ಕೋಬೋದು. ಮಳೆಯೋ ಮಳೆ. 900 ಕಿಂಡಿಲಿ ಭಾರಿ ಮಳೆ. ಇದ್ರೊಳಗಡೆ ಬಂದರೆ ಮಳೆ ಏನಾದ್ರು ಬಂದರೆ ಇಲ್ಲಿ ರೈನ್ ಕೋಟ್ಗಳು ಅವೈಲೇಬಿಲಿಟಿ ಇದೆ. ರೈನ್ ಕೋಟ್ ಹಾಕೊಬೋದು. ಭಾರಿ ಮಳೆಯಿಂದಾಗಿ ಕೆಲವೊಂದು ಅಡ್ವೆಂಚರ್ನ ಮಾಡೋಕ್ಕಾಗ್ತಾ ಇಲ್ಲ. ಸದ್ಯಕ್ಕೆ ನಾವು ಜಸ್ಟ್ ಗ್ಲಾಸ್ ಬ್ರಿಡ್ಜ್ನ ಹತ್ತೋಣ. ಈ ಒಂದು ಗ್ಲಾಸ್ ಬ್ರಿಡ್ಜ್ ಏನಿದೆ ಇದು ಭಾರತದ ಮೊಟ್ಟ ಮೊದಲ ಲಾಂಗೆಸ್ಟ್ ಗ್ಲಾಸ್ ಬ್ರಿಡ್ಜ್. ಇಂಡಿಯಾದ ಮೊದಲ ಗ್ಲಾಸ್ ಬ್ರಿಡ್ಜ್ ಆ್ಯಂಡ್ ಲಾಂಗೆಸ್ಟ್ ಗ್ಲಾಸ್ ಬ್ರಿಡ್ಜಿಗೆ ನಮ್ಮ ಪಯಣ. ಮಳೆ ಬರ್ತಾ ಇರೋದ್ರಿಂದ ಕಾಲು ಜಾರ್ತಾ ಇದೆ. ಎಲ್ಲಿ ಜಾರು ಬೀಳ್ತೀವೋ ಅಂತ ಅನ್ನಿಸ್ತಾ ಉಂಟು. ಹೆವಿ ಮಳೆ ಬರ್ತಾ ಇದೆ. ಈ ಮಳೆಯಲ್ಲಿ ನಮ್ಮ ಸಾಹಸ ಕ್ರೀಡೆಗಳು. ಹೆವಿ ಮಳೆ ಆಗೋಯ್ತು ಗುರು. ಏನೂ ಕಾಣೋದಿಲ್ಲ. ಎಲ್ಲ ಮಳೆ ಬರ್ತಾರೆ ಅಂದರೆ ಫುಲ್ ಫಾಗಿ ಆಗಿದೆ. ವೇಸ್ಟ್ ಆಗೋಗ್ಬಿಡ್ತು. ಇದೊಂದು ಸಡನ್ನಾಗಿ ಮಳೆ ಬಂದ್ಬಿಡ್ತು. ದಟ್ ಈಸ್ ನೀರು ಬರ್ತಾ ಇರೋದು ಬೆಟ್ಟದಿಂದ. ಓಕೆ ಗಾಯ್ಸ್, ಇವತ್ತಿನ ಎಪಿಸೋಡ್ನ ಅಂದರೆ ಈ ಗ್ಲಾಸ್ ಬ್ರಿಡ್ಜ್ ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ತುಂಬ ಮಳೆ ಬರ್ತಾ ಇದೆ, ಅಷ್ಟೊಂದು ಸೀನರಿಗಳು ಅಷ್ಟೊಂದು ಕ್ಲೀನಾಗಿ ಕಾಣ್ತಾ ಇಲ್ಲ. ಸೊ ಹೋಪ್ಫುಲಿ ಎಂಜಾಯ್ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ಕೇರಳದ ಎಪಿಸೋಡ್ನ ಇನ್ನೂ ಇಂಟ್ರೆಸ್ಟಿಂಗ್ ಎಪಿಸೋಡ್ಗಳಲ್ಲಿ ನಿಮ್ಮೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಫ್ರಮ್ 900 ಕಂಡಿ ಬ್ರಿಡ್ಜ್.